ನಮಸ್ಕಾರಗಳು. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಜೇಡರ ಬಲೆಗಳನ್ನ ನೋಡಿಯೇ ಇರುತ್ತೀರ. ಅದೆಷ್ಟು ಬಾರಿ ನಿಮ್ಮ ಮನೆಗಳಲ್ಲಿ ಜೇಡರ ಬಲೆಗಳು ಕಟ್ಟಿರುವುದುಂಟು. ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಶುಭವೇ ಅಥವಾ ಅಶುಭವೇ? ಮನೆಯಲ್ಲಿ ಜೇಡರ ಬಲೆಗಳು ಕಟ್ಟಿದರೆ ಏನಾಗುವುದು? ಜೇಡರ ಬಲೆಯ ಕನಸು ಬಿದ್ದರೆ ಅದು ಯಾವುದರ ಸಂಕೇತ? ಬನ್ನಿ ಈ ವಿಡಿಯೋದ ಮುಖಾಂತರ ತಿಳಿಯೋಣ. ನಂಬಿಕೆಗಳು ಮತ್ತು ಸಂಪ್ರದಾಯಗಳು ಜೇಡರ ಬಲೆಗೆ ಸಂಬಂಧಿಸಿದಂತೆ ವಿವಿಧ ರೀತಿಯ ವಿಚಾರಗಳನ್ನ ಪ್ರಸ್ತುತಪಡಿಸುತ್ತೆ. ಕೆಲವೊಂದು ಅದರಲ್ಲಿ ಜೇಡರ ಮನೆಯಲ್ಲಿ ಹೊಂದಿದ್ದರೆ ಅದನ್ನು ಶುಭವೆಂದು, ಇನ್ನು ಕೆಲವೊಂದು ಅದನ್ನ ಅಶುಭವೆಂದು ಹೇಳುತ್ತೆ. ಜೇಡವು ಮನೆಯಲ್ಲಿ ತನ್ನ ಬಲೆಯನ್ನು ಹೆಣೆಯುವುದರಿಂದ ಆ ಮನೆಯು ನಕಾರಾತ್ಮಕ ಶಕ್ತಿಗಳ ವಾಸಸ್ಥಾನವಾಗುವುದು. ಸೂಕ್ಷ್ಮ ಜೀವಿಗಳು, ದುಷ್ಟ ಶಕ್ತಿಗಳು ನೆಲೆಸುತ್ತೆ ಎನ್ನಲಾಗಿದೆ. ಅದೇ ಜೇಡವು ಮನೆಯಲ್ಲಿ ಬಲೆಯನ್ನ ಕಟ್ಟುವುದು ಶುಭವೆಂದು ನಂಬುವವರು ಮನೆಯಲ್ಲಿ ಜೇಡರ ಬಲೆ ಇದ್ದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನ ಮನೆಯಿಂದ ಹೊರ ಹಾಕುತ್ತವೆ ಎನ್ನುವ ನಂಬಿಕೆ ಕೂಡ ಇದೆ. ಜೇಡರ ಬಲೆಗೆ ಸಂಬಂಧಿಸಿದ ನಿಯಮಗಳನ್ನು ನಂಬಿಕೆ ಮತ್ತು ಸಂಪ್ರದಾಯಗಳಲ್ಲಿ ಮಾತ್ರವಲ್ಲ, ವಾಸ್ತುಶಾಸ್ತ್ರದಲ್ಲೂ ಇದರ ಬಗ್ಗೆ ವಿವರವಾಗಿ ಹೇಳಲಾಗಿದೆ. ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಮನೆಯಲ್ಲಿ ಜೇಡವು ಬಲೆಯನ್ನ ಲಂಬವಾದ ಮೂಲೆಯಲ್ಲಿ ರಚಿಸಿದರೆ ಅದು ಸಂಪತ್ತು, ಆಸ್ತಿ, ಯಶಸ್ಸನ್ನ ಹೆಚ್ಚಿಸುವ ಸಂಕೇತವಾಗಿದೆ. ಈ ಕಾರಣಕ್ಕಾಗಿ ಅನೇಕರಲ್ಲಿ ಮನೆಯು ಜೇಡರ ಬಲೆಯನ್ನ ಹೊಂದಿರುವುದು ಶುಭವೇ ಅಥವಾ ಅಶುಭವೇ ಎಂಬುದರ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇವೆ. ಮೊದಲು ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಅಶುಭವೇಕೆ ಎಂಬುದಕ್ಕೆ ಕಾರಣ ತಿಳಿಯೋಣ. ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದರ ಬಗ್ಗೆ ಅನೇಕ ನಂಬಿಕೆಗಳು ಇವೆ. ಅಂತಹ ನಂಬಿಕೆಗಳಲ್ಲಿ ಕೆಲವೊಂದು ನಂಬಿಕೆಗಳು ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಅಶುಭವೆಂದು ಹೇಳುತ್ತೆ. ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದರಿಂದ ಅದು ನಕಾರಾತ್ಮಕ ಶಕ್ತಿಯನ್ನ ಆದಷ್ಟು ಬೇಗ ಹೀರಿಕೊಳ್ಳುತ್ತೆ. ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುತ್ತೆ. ಅಂತಹ ಕುಟುಂಬ ಹಾಗೂ ಆ ಮನೆಯಲ್ಲಿ ವಾಸವಾಗಿರುವಂತಹ ಜನರು ಅತಿಯಾದ ಸೋಮಾರಿತನವನ್ನ, ಮಾನಸಿಕ ಕಿರಿಕಿರಿಯನ್ನ ಮತ್ತು ಅತಿಯಾದ ನಕಾರಾತ್ಮಕ ಆಲೋಚನೆಗಳನ್ನ ಹೊಂದಿರುತ್ತಾರೆ. ಹೆಚ್ಚು ಜೇಡರ ಮನೆಗಳನ್ನ ಹೊಂದಿರುವ ಮನೆಯಲ್ಲಿ ಯಾವಾಗ್ಲೂ ವಾಸ್ತುದೋಷ ಇರುತ್ತೆ. ಇದು ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳನ್ನ ಸೃಷ್ಟಿಸುತ್ತೆ. ಎಷ್ಟೇ ಸಂಪಾದನೆ ಮಾಡಿದ್ರೂ ಆ ಮನೆಯಲ್ಲಿ ಹಣವೆಂಬುದು ಉಳಿಯುವುದಿಲ್ಲ. ಜೇಡರ ಬಳೆ ಹೊಂದಿರುವ ಮನೆಯು ಸಂತೋಷ ಮತ್ತು ಸಮೃದ್ಧಿಯ ಸಮಸ್ಯೆಯನ್ನ ಎದುರಿಸುತ್ತೆ. ಮನೆಯಲ್ಲಿ ವಾಸವಾಗಿದ್ದ ಜನರು ಒಂದಲ್ಲ ಒಂದು ವಿಚಾರಕ್ಕೆ ಆತಂಕವನ್ನ ಎದುರಿಸುತ್ತಲೇ ಇರುತ್ತಾರೆ. ಮನೆಯಲ್ಲಿ ಜೇಡರ ಬಳೆ ಇರುವುದು ನಮ್ಮ ಸಾಂಸಾರಿಕ ಜೀವನದ ಮೇಲೆ, ಹಣದ ವಿಚಾರಗಳ ಮೇಲೆ ಅಥವಾ ಕೌಟುಂಬಿಕ ಜೀವನದ ಮೇಲೆ ಮಾತ್ರವಲ್ಲ, ಇದು ನಮ್ಮ ಆರೋಗ್ಯದ ಮೇಲೂ ನಕಾರಾತ್ಮಕ ಪರಿಣಾಮವನ್ನ ಉಂಟು ಮಾಡುತ್ತೆ. ಜೇಡರ ಬಳೆಯಿಂದ ಧೂಳು ಮತ್ತು ಕೊಳೆ ಹೆಚ್ಚಾಗುತ್ತೆ. ಇವುಗಳನ್ನ ಅಲರ್ಜಿಯನ್ನು, ಅಸ್ತಮವನ್ನ ಹಾಗೂ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಕೇವಲ ನಂಬಿಕೆಯ ಕಾರಣಕ್ಕಾಗಿ ಮಾತ್ರವಲ್ಲ, ಆರೋಗ್ಯದ ವಿಚಾರದಲ್ಲೂ ಜೇಡರ ಬಳೆಗಳು ಅಶುಭವಾಗಿರುತ್ತೆ. ಇನ್ನು ಮನೆಯಲ್ಲಿ ಜೇಡರ ಬಳೆ ಕಟ್ಟುವುದು ಶುಭವೇಕೆ ಎಂಬುದಕ್ಕೆ ಕಾರಣ. ಶಕುನ ಶಾಸ್ತ್ರದ ಪ್ರಕಾರ ಮುಂಜಾನೆ ಎದ್ದಾಕ್ಷಣ ನೀವು ಜೇಡವು ಗೋಡೆ ಹತ್ತುವುದನ್ನು ನೋಡಿದರೆ ಅದು ಶುಭ ಸೂಚನೆಯಾಗಿದೆ. ಇದರರ್ಥ ನೀವು ಶೀಘ್ರದಲ್ಲೇ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನ ಹೇರುತ್ತೀರಾ ಎನ್ನುವ ಸಂಕೇತ. ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಜೇಡವು ಗೋಡೆಯ ಮೇಲೆ ಮೇಲಕ್ಕೆ ಹೇರುತ್ತಿರುವಂತಹ ದೃಶ್ಯವನ್ನು ನೋಡಿದ್ರೆ ಅಂತಹ ಕನಸುಗಳನ್ನ ಕೂಡ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಇದಲ್ಲದೆ ಜೇಡವು ತನ್ನ ಬಲೆಯನ್ನ ಎಣೆಯುತ್ತಿರುವುದನ್ನು ನೋಡುವುದು ಕೂಡ ಶೀಘ್ರದಲ್ಲೇ ಯಶಸ್ಸನ್ನ ಸಾಧಿಸುತ್ತೀರಿ ಎಂಬುದರ ಸೂಚನೆ. ಒಂದು ವೇಳೆ ಜೇಡವು ನಿಮ್ಮ ಬಟ್ಟೆಯ ಮೇಲೆ ಬಿದ್ದರೆ ಅದು ಹಣಕಾಸಿನ ಲಾಭವನ್ನ ಸೂಚಿಸುತ್ತೆ ಎಂದು ಹೇಳಲಾಗುತ್ತೆ. ಹೀಗಾಗಿ ಜೇಡವು ಮನೆಯಲ್ಲಿ ಬಲೆಯನ್ನ ಕಟ್ಟುವುದು ಶುಭವೇ ಅಥವಾ ಅಶುಭವೇ ಎಂಬುದನ್ನ ದೃಢವಾಗಿ ಹೇಳಲು ಬರುವುದಿಲ್ಲ. ಇದೆಲ್ಲವೂ ಜನರ ತಮ್ಮ ತಮ್ಮ ನಂಬಿಕೆಗೆ ಬಿಟ್ಟಂತದ್ದು.